ವಾಟರ್ ಥೆರಪಿ ಅಂತ ನೀವು ಕೆಲವರಿಗೆ ಸಜೆಷನ್ ಹೇಳ್ತೀರಿ ಪೇಷಂಟ್ಸ್ಗೆ. ಊಟದ ಮುಂಚೆ ಆಕಂಠ ಪೂರ್ತಿ ನೀರು ಕುಡಿದ್ರೆ ನಿಮ್ಗೆ ಒಳ್ಳೆ ಹಸಿವಾಗ್ತದೆ ಅಂತ. ಇದು ಎಷ್ಟು ಸಮಯದ ಮುಂಚೆ ಕುಡಿಬೇಕಂದ್ರೆ ಇವಾಗ ನೀವು ಹೇಳಿದ್ರಿ ದಪ್ಪ ಇರುವವರು ಸಣ್ಣಗಾಗ್ಲಿಕ್ಕೆ ಅಥವಾ ವೆಯ್ಟ್ ರೆಡ್ಯೂಸ್ ಆಗ್ಲಿಕ್ಕೆ, ಒಬೇಸಿಟಿ ಅಥವಾ ಜಾಸ್ತಿ ವೆಯ್ಟ್ ಇರುವವರು ಊಟದ ಮುಂಚೆ ನೀರನ್ನ ಕುಡಿಬೇಕು, 30 ನಿಮಿಷ ಅಥವಾ 1/4 ಗಂಟೆ ಮುಂಚೆ ಕುಡಿಬೇಕು ಅಂತ ಹೇಳಿದ್ರಿ. ಇದು ಆಕಂಠ ಪೂರ್ತಿ ನೀರು ಕುಡಿಯುವಂತದ್ದು ನೀವು ಎಲ್ರಿಗೂ ಸಜೆಸ್ಟ್ ಮಾಡ್ತೀರಾ? ಅಂದ್ರೆ ದಪ್ಪ ಇರ್ಲಿ, ಸಪೂರ ಇರ್ಲಿ, ಮೀಡಿಯಂ ವೆಯ್ಟ್ ಇರ್ಲಿ, ಅಂತವ್ರು ಎಷ್ಟು ನಿಮಿಷದ ಹಿಂದೆ ಕುಡಿಬೇಕು? ಮತ್ತೆ ಅದು ಕುಡಿಯೋದ್ರಿಂದ ಏನು ವ್ಯತ್ಯಾಸ ಕಾಣ್ತದೆ ನಮ್ಮ ಅಗ್ನಿಯಲ್ಲಿ ಅಥವಾ ನಮ್ಮ ಶರೀರದಲ್ಲಿ, ಏನು ಬದಲಾವಣೆ ಲಾಭಗಳಿದೆ ಅಂತ ತಿಳಿಸ್ಬೇಕು. ಈಗ ನಾನು ಈ ಮೊದಲು ಹೇಳಿದ ವಿಷಯ, ಒಮ್ಮೆಗ್ಲೇ ಜಾಸ್ತಿ ನೀರು ಕುಡಿಬಾರ್ದು ಅಥವಾ ಆಹಾರಕ್ಕೆ ಮೊದಲು ನೀರು ಕುಡಿಬಾರ್ದು. ಆಹಾರಕ್ಕೆ ಮೊದಲು ನೀರು ಕುಡಿಲಿಕ್ಕೆ ನಾನೊಂದು ಸಮಯ ಪಾಲನೆ ಹೇಳಿದ್ದೇನೆ, 3/4 ಗಂಟೆ ಮೊದಲು ಕುಡಿಬಹುದು ಅಂತ ಹೇಳಿದ್ದೇನೆ. ಇನ್ನು ಆ ವಿಷಯ ಮತ್ತೆ ಈ ವಿಷಯ ಸ್ವಲ್ಪ ಗೊಂದಲ ಉಂಟು ಮಾಡಬಹುದು. ಆದರೆ ಇಲ್ಲಿ ಏನಂದ್ರೆ ನಾವು ಚಿಕಿತ್ಸಾರ್ಥವಾಗಿ ನೀರನ್ನು ಕುಡಿಯುವಂತಹ ಚಿಕಿತ್ಸೆ ಇದೆ, ವಾಟರ್ ಥೆರಪಿ. ಆ ಲೆಕ್ಕದಲ್ಲಿ ಈಗ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಜಾಸ್ತಿ ನೀರು ಕುಡಿಯುವುದು ಒಳ್ಳೆಯದಲ್ಲ. ಯಾಕಂದ್ರೆ ರಾತ್ರಿ ಸಾಮಾನ್ಯ 10 ಗಂಟೆ ಮೊದಲು ನಮ್ಮ ಆಹಾರ ಸೇವಿಸುವುದರಿಂದ ಅದು 3 ಗಂಟೆ ಕಾಲ ನಮ್ಮ ಆಹಾರ ಯಂತ್ರ ಅಥವಾ ಹೊಟ್ಟೆ ಕೆಲಸ ಮಾಡ್ತಾ ಇರ್ತದೆ. ಸಾಮಾನ್ಯ 10ರಿಂದ 11, 12, 1 ಗಂಟೆ ಆಗುವಾಗ ಅದು ಆಹಾರ ಸಂಸ್ಕರಣೆ ಆದ್ಮೇಲೆ ಅದು ಕೂಡ ನಿದ್ರೆ ಅಥವಾ ವಿಶ್ರಾಂತಿ ತೆಗೆದುಕೊಳ್ತದೆ. ಈ ವಿಶ್ರಾಂತಿ ಆಗಿ ಒಂದು 5-6 ಗಂಟೆ ವಿಶ್ರಾಂತಿ ಆದ್ಮೇಲೆ ಒಮ್ಮೆಲೆ ನಾವು ನೀರು ಹೆಚ್ಚು ಪ್ರಮಾಣದಲ್ಲಿ ಕುಡಿಯುವಂಥದ್ದು ಅದರ ಪುನಃ ಹೊಸ ಕ್ರಿಯೆ ಪ್ರಾರಂಭ ಆಗಲಿಕ್ಕೆ ಅದು ಸ್ವಲ್ಪ ತೊಂದರೆ ಕೊಡ್ತದೆ. ಆದ್ರಿಂದ ನೀರನ್ನು ಚಿಕಿತ್ಸಾರ್ಥ ವಾಟರ್ ಥೆರಪಿಯಾಗಿ ಕುಡಿಯುವಂಥದ್ದು ಮಧ್ಯಾಹ್ನದ ಹೊತ್ತು ಒಳ್ಳೆಯದು. ಮಧ್ಯಾಹ್ನದ ಹೊತ್ತು ಯಾವಾಗ ಅಂದ್ರೆ ಈಗ ಊಟದ ಟೈಮು 1 ಗಂಟೆ ಅಂತ ಅಂದ್ರೆ ಲಂಚ್ ಟೈಮ್, ಅವರು ಆಹಾರ ಸೇವಿಸುವ ಸಮಯ 1 ಗಂಟೆ ಅಂತ ಅಂದ್ರೆ ಅದಕ್ಕಿಂತ 1:15 1/4 ಗಂಟೆ ಮೊದಲು, ಅಂದ್ರೆ 1 ಗಂಟೆ ಸಮಯದವರು 11:15 11:45 ಸಮಯಕ್ಕೆ ಆಕಂಠ ಪೂರ್ತಿ ನೀರು ಕುಡಿಬೇಕು. ಎಷ್ಟಾಗ್ತದೆ ಇನ್ನು ಕುಡಿಲಿಕ್ಕೆ ಆಗುದಿಲ್ಲ ಅನ್ನುವರೆಗೆ ಕುಡಿಬೇಕು. ಕುಡಿದ ಮೇಲೆ ಅವರಿಗೆ 10 ನಿಮಿಷ ಯಾಕಪ್ಪ ಕುಡ್ದೆ ಅಂತ ಆಗ್ತದೆ, ಹೇಳಲಿಕ್ಕೆ ಆಗುದಿಲ್ಲ. ಆದ್ರೆ 10 ನಿಮಿಷ ಆದ್ಮೇಲೆ ಒಳ್ಳೆ ಉಲ್ಲಾಸ ಬರ್ತದೆ. 1 ಗಂಟೆ ಮೊದಲೇ ಹಸಿವಾಗ್ತದೆ. ಅವರು ಅಡಿಗೆ ಮನೆಗೆ ಹೋಗಿ ಊಟ ಆಗಿದೆ ಅಂತ ವಿಚಾರಿಸುವ ಪರಿಸ್ಥಿತಿ ಬರ್ತದೆ. ಅದರಿಂದ ಒಳ್ಳೆ ಹಸಿವಾಗ್ತದೆ. ಅದ್ರ ಮೇಲೆ ಒಳ್ಳೆ ಸೇವಿಸ್ಲಿಕ್ಕೆ ಆಗ್ತದೆ ಆಹಾರ ಸೇವಿಸಿದ ಮೇಲೆ ಅದು ಹೊಟ್ಟೆಯಲ್ಲಿ ಕೂರುವುದು ಗೊತ್ತಾಗುದಿಲ್ಲ. ಕೆಲವರಿಗೆ ಇಲ್ಲಾಂದ್ರೆ ಗ್ಯಾಸ್ಟ್ರಿಕ್ ಇರುವವರಿಗೆ ಆಹಾರ ಸೇವಿಸ್ತಾರೆ, ಸೇವಿಸಿದ ಮೇಲೆ ಹೊಟ್ಟೆ ಉಬ್ಬರಿಸುವುದು ಇಂಥ ಪ್ರಮೇಯ ಇರುವುದಿಲ್ಲ. ನಂತರ ಕೆಲವರಿಗೆ ಒಳ್ಳೆಯದಾಗಿ ಒಂದು ಮೋಷನ್ ಹೋಗುವ ಸಾಧ್ಯತೆಯೂ ಇರ್ತದೆ. ಇದನ್ನು ಸಾಮಾನ್ಯ ವಾರಕ್ಕೆ 2 ಸಲ ತರ ಚಿಕಿತ್ಸೆಯ ರೀತಿಯಲ್ಲಿ ವಾರಕ್ಕೆ 2 ಸಲ, ಹೀಗೆ 1 ತಿಂಗಳು ಅಂದ್ರೆ 4 ವಾರ 8 ಸಲ ಮಾಡಿದ್ರೆ ಅವರು ಬಹಳ ಗ್ಯಾಸ್ಟ್ರಿಕ್ಕಿನ ತೊಂದರೆ ಕಡಿಮೆ ಆಗಿ ಅವರಿಗೆ ಒಳ್ಳೆ ಅನುಭವ ಸಿಗ್ತದೆ. ಇದರಿಂದ ಪರಿಣಾಮ ಒಳ್ಳೆದಿರ್ತದೆ. ಇನ್ನು ಇದು ಪ್ರಯತ್ನ ಮಾಡಿ ನೋಡ್ಬೋದು. ಇನ್ನು ಮಧ್ಯಾಹ್ನ ಸಮಯ ಸಿಗದವರು ರಾತ್ರಿ ಮಾಡಿದ್ರು ಆಗ್ತದೆ. ಆದ್ರೆ ಮಧ್ಯಾಹ್ನ ಒಳ್ಳೆ ಟೈಮು. ಇನ್ನು ರಾತ್ರಿ ಕೂಡ ಹಾಗೆ 8ವರೆಗೆ ಆಹಾರದ ಸಮಯ ಆದ್ರೆ ಅದಕ್ಕಿಂತ 1:15 1/4 ಗಂಟೆ ಮೊದಲು, ಅಂದ್ರೆ 7ರಿಂದ 7:15 ಟೈಮಲ್ಲಿ ಅವರು ಇದೇ ತರ ಆಹಾರ ಸೇವನೆ, ಇದು ನೀರು ಸೇವನೆ ಮಾಡಿ ನಂತರ 8ವರೆಗೆ ಆಹಾರ ಸೇವನೆ ಮಾಡಿ ನೋಡ್ಬೋದು. ಇದರಿಂದ ಏನು ಲಾಭ ಆಗ್ತದೆ? ಅಂದ್ರೆ ಗ್ಯಾಸ್ಟ್ರಿಕ್ ಅಸಿಡಿಟಿ ಇರುವವರಿಗೆ ಮಾತ್ರನಾ ಅಥವಾ ಬೇರೆ ಕಾಯಿಲೆ ಇದ್ದವರಿಗೂ ಇದರಿಂದ ಲಾಭ ಉಂಟಾಗ್ತದೆ? ಇದರಿಂದ ಗ್ಯಾಸ್ಟ್ರಿಕ್ ಅಸಿಡಿಟಿ ಅವರಿಗಂತೂ ಲಾಭ ಇದ್ದೇ ಇದೆ. ಅದರ ಒಟ್ಟಿಗೆ ಶರೀರದಲ್ಲಿ ಈಗ ಹೆಚ್ಚಿನ ಜನರಲ್ಲಿ ಯಾವ ತೊಂದರೆಗಳು ಬರುವುದಂದ್ರೆ ಕಫದ ಒಂದು ಘನತ್ವ ಹೆಚ್ಚಾಗಿ ಬರುವಂಥ ತೊಂದರೆಗಳು. ಅಂದ್ರೆ ಈಗ ಬ್ಲಡ್ ಟೆಸ್ಟ್ ಮಾಡಿದ್ರೆ ಶುಗರ್ ಜಾಸ್ತಿ ಇದೆ ಅಂತ ಬರ್ತದೆ, ಕೊಲೆಸ್ಟ್ರಾಲ್ ಇದೆ ಅಂತ ಬರ್ತದೆ. ಇನ್ನು ESR ಅಂತ ಉಂಟು, ಎರಿಥ್ರೋಸೈಟ್ ಸೆಡಿಮೆಂಟೇಷನ್ ರೇಟ್, ಅಂದ್ರೆ ಶರೀರದಲ್ಲಿ ಒಂದು ಬೇಡಾದ ನೀರಿನಂಶ ಹೆಚ್ಚಾಗಿರುವಂಥದ್ದು, ಅದು ESR ಅಲ್ಲಿ ಕಂಡು ಬರ್ತದೆ. ಇನ್ನು ಈಸ್ನೋಫಿಲ್ ಅಂತ ಒಂದು ಬ್ಲಡ್ ಕೌಂಟ್ ಅಲ್ಲಿ ಕಂಡು ಬರ್ತದೆ. ಈಸ್ನೋಫಿಲ್ ಒಂದು ಪ್ರಕಾರದ ರಕ್ತದ್ದು ಕಣ. ಇದು ಕೂಡ ಕಫ ಲಕ್ಷಣ ಅಥವಾ ತತ್ವಗಳಲ್ಲಿ ಕಫಕ್ಕೆ ಹತ್ತಿರದ ಸಂಬಂಧ ಹೊಂದಿದೆ. ಇದು ಕೂಡ ಜಾಸ್ತಿ ಇರುವ ಸಾಧ್ಯತೆ ಇರ್ತದೆ. ಈಗ ನೀರು ಜಾಸ್ತಿ ಕುಡಿಯೋದ್ರಿಂದ ಈ ಎಲ್ಲ
ಎಲ್ಲ ಘನ ತತ್ವಗಳಲ್ಲಿ ಒಂದು ಡೈಲ್ಯೂಷನ್ ಬರ್ತದೆ. ಡೈಲ್ಯೂಷನ್ ಬಂದು ಇದು ಶರೀರದಿಂದ ಹೊರಗೆ ಹೋಗಲಿಕ್ಕೆ ಕೂಡ ಇದಕ್ಕೆ ಅನುಕೂಲವಾಗ್ತದೆ. ಹಾಗಾಗಿ ಇದನ್ನು ನಾವು ಮಾಡೋದ್ರಿಂದ ಶರೀರದಿಂದ ಹೆಚ್ಚಿನ ಏನು ವಿಷಾಂಶಗಳು ಅಥವಾ ಟಾಕ್ಸಿನ್ಸು ಜಮೆ ಆಗಿರ್ತವೆ, ನಾವು ಆಡುಭಾಷೆಯಲ್ಲಿ ಹೇಳೋದಾದರೆ ನಂಜಿನಂಶಗಳು, ಇವು ಶರೀರದಿಂದ ಹೊರಕ್ಕೆ ವಿಸರ್ಜನೆ ಆಗಿ ಹೋಗೋದ್ರಿಂದ ಶರೀರಕ್ಕೆ ಲಾಭವಾಗ್ತದೆ. ಅಂದ್ರೆ ಈಗ ವೀಕ್ಷಕರಲ್ಲಿ ಯಾರು ಕೊಲೆಸ್ಟ್ರಾಲ್ ಹೆಚ್ಚಿರುವವರು ಅಥವಾ ಬ್ಲಡ್ ಶುಗರ್ ಹೆಚ್ಚಿರುವವರು, ESR ಜಾಸ್ತಿ ಕಂಡು ಬಂದಿದೆ ಬ್ಲಡ್ ರಿಪೋರ್ಟ್ ಅಲ್ಲಿ, ಅಥವಾ ಬ್ಲಡ್ ಕೌಂಟ್ ಅಲ್ಲಿ ಈಸ್ನೋಫಿಲ್ ಜಾಸ್ತಿ ಕಂಡು ಬಂದಿದೆ, ಅಂತವ್ರು ಇದನ್ನು ಮಾಡಿದ್ರೆ ಒಳ್ಳೇದು. 1 ತಿಂಗಳ ಕಾಲ 8 ಸಲ, ಅಂದ್ರೆ ವಾರಕ್ಕೆ 2 ಬಾರಿ, 4 ವಾರಕ್ಕೆ 8 ಸಲ ಆಗ್ತದೆ, ವಾರಕ್ಕೆ 2 ಬಾರಿ ಇದನ್ನ ಮಾಡಬೇಕು. ವಾಟರ್ ಥೆರಪಿ, ವಾಟರ್ ಚಿಕಿತ್ಸೆ, ಜಲ ಚಿಕಿತ್ಸೆ ಅಂತ ಹೇಳ್ತೇವೆ ಇದನ್ನು.